ಸರ್ಕಾರ ನಿಜವಾಗ್ಲೂ ಭೇದ ಭಾವ ಮಾಡ್ತಾ ಇದೆ? ಹೌದು, ಮಾಡ್ತಾ ಇದೆ. 100% ಸತ್ಯ ಇದೆ. ಕಾಂಗ್ರೆಸ್ ಪರ ಮುಸ್ಲಿಂ ನಿಂತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಭೇದ ಭಾವ ಮಾಡ್ತಾ ಇದೆ? ಅದು ಐತೆ, ಭೇದ ಭಾವ ಐತೆ. ಗಣೇಶ ಉತ್ಸವ ಮಾಡೋದು ಎಲ್ಲ ಕಡೆ ಗ್ಯಾರಂಟಿ ತಾನೆ. ಗಣೇಶ ಉತ್ಸವ ಎಲ್ಲ ಕಡೆ ಮಾಡ್ತಾನೆ. ಅಲ್ಲಿ ಮಾಡುವಾಗ ಇವ್ರಿಗೇನಾಗಿತ್ತು ಕಲ್ಲೊಡೆಯಕ್ಕೆ? ಅವರಪ್ಪ ಆಚರಿಸಿದಾಗ ನಾವೇನ್ ತೊಂದರೆ ಕೊಟ್ಟಿಲ್ಲ. ಮೊನ್ನೆ ಈದ್ ಮಿಲಾದ್ ಆಯ್ತು, ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ನಾವು. ಈ ರೀತಿ ಅವರು ವರ್ಷನೂ ತೊಂದರೆ ಕೊಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ರಾಜ್ಯದಲ್ಲಿ ಇಷ್ಟೆಲ್ಲ ಆದ್ರೂ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಗೃಹ ಸಚಿವರ ಬಗ್ಗೆ ಏನ್ ಹೇಳ್ತೀರಾ? ಬೇಲಿ ಮೇದ್ದು ಒಳ ಮೇಯಾಗ ಮಿನಿಸ್ಟ್ರುಗಳೇ ಈ ಕೆಸರಾಪತಿ ಕಲ್ತ್ಕೊಂಡಾಗ ಇನ್ನು ಪ್ರಜೆ ಯಾರು ಆಡಳಿತ ಮಾಡ್ತಾರೆ? ಬಿಜೆಪಿ ಅವರು ಹಿಂದೂ ಪರವಾಗಿ ಹೋರಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಇವರು ರಾಜಕೀಯ ಮಾಡ್ತಾ ಇದ್ದಾರೆ, ಇಬ್ರು ಮಾಡ್ತಾ ಇದ್ದಾರೆ ರಾಜಕೀಯ. ಏನೋ ಹಿಂದೂ ಮತ್ತೆ ಮುಸ್ಲಿಂ ಅಂತ ಅನ್ಕೊಂಡು ಇಬ್ರು ರಾಜಕೀಯ ಮಾಡ್ತಾ ಇದ್ದಾರೆ. ನಮ್ಮವರು ಸರಿ ಇಲ್ಲ, ಅವರು ಸರಿ ಇಲ್ಲ. ಒಳಸಂಚು ಎಲ್ಲ ಈಗ ನಮ್ಮ ಸಪೋರ್ಟ್ ಇಲ್ದೇನೆ ಅವ್ರು ಎದ್ದಿತ್ತವ್ರ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂಸರ ಪರ ಅಂತ ಹೇಳ್ತಾ ಇದ್ರು, ಈಗ ನಿಜವಾಗ್ಲೂ ಅದು ಪ್ರೂವ್ ಆಗ್ತಾ ಇದೆ? ಪ್ರೂವ್ ಆಗೋದೇನು, ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಬರಲ್ಲ. ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅವ್ರು ಮಾಡಿರೋ ತಪ್ಪು. ಅದು ನಮ್ಮ ಹಬ್ಬ ಆಚರಿಸಿದಾಗ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ಹಬ್ಬ ಆಚರಿಸಿದಾಗ ನಾವೇನು ತೊಂದರೆ ಕೊಟ್ಟಿಲ್ಲ. ಮೊನ್ನೆ ಈದ್ ಮಿಲಾದ್ ಆಯಿತು, ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ನಾವು. ಈ ರೀತಿ ಅವರು ವರ್ಷನೂ ತೊಂದರೆ ಕೊಡ್ತಾ ಇದ್ದಾರೆ. ಲಾಸ್ಟ್ ಇಯರು ಇಲ್ಲಿ ಕುಣಿಗಲಲ್ಲಿ ಮಾಡಿದ್ರು, ಈ ವರ್ಷ ಮದ್ದೂರಲ್ಲಿ ಮಾಡಿದ್ದಾರೆ. ಇದೇ ಥರ ಈ ಥರ ಮಾಡೋದು ತಪ್ಪು. ಅವರು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಭೇದ ಭಾವ ಮಾಡ್ತಾ ಇದೆಯಾ? ಹೌದು, ಮಾಡ್ತಾ ಇದೆ. ಹಿಂದೂಗಳಿಗೆ ತುಂಬ ಅನ್ಯಾಯ ಮಾಡ್ತಾ ಇದೆ ಅದು. ಈಗ ಎಲ್ಲರೂ ಒಂದೇ ಅಂತ ಹೇಳ್ತಾರೆ, ಯಾಕೆ ಈ ಒಂದು ಭೇದ ಭಾವನ ಮಾಡ್ತಾ ಇರೋದು? ಅದು ಯಾಕೆ ಅಂದರೆ ಗೌರ್ಮೆಂಟ್ ಹಂಗಿದೆ ಇವಾಗ. ಕಾಂಗ್ರೆಸ್ ಗೌರ್ಮೆಂಟ್ ಆಗಿದೆ. ಆ ಗೌರ್ಮೆಂಟ್ ಯಾವ ಥರ ನಡೆಸ್ಕೊಳ್ತಾ ಇದೆ ಆ ಥರ ನಡೀತಾ ಇದ್ದಾರೆ ಜನ. ಕಾಂಗ್ರೆಸ್ ಸರ್ಕಾರ ಓಟಕ್ಕಾಗಿ ಮುಸ್ಲಿಂಸರ ಪರ ನಡ್ಕೊಂತಾ ಇದೆಯಾ ಅಂತ? ಹೌದು, ಅವ್ರ ಓಲೈಕೆಗೋಸ್ಕರನೇ ಅವ್ರು ಈ ಥರ ಮಾಡ್ತಾ ಇರೋದು. ಏನು ಈಗ ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಅಂದರೆ, ಸರ್ ಯಾವುದೋ ಒಂದು ಮಹಿಳೆ ಬಂದು ಮುಸ್ಲಿಂಸರಿಗೆ ಅವಾಂಛಿಕ ಪದಗಳನ್ನು ಯೂಸ್ ಮಾಡಿದ್ರು, ಇದಕ್ಕೋಸ್ಕರ ಈ ಒಂದು ಘಟನೆ ನಡೀತು ಅಂತ ಹೇಳ್ತಾರೆ ಜಿದ್ದಿಟ್ಕೊಂಡು. ನೀವೇನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನಾನು ನೋಡಿಲ್ಲ. ಅದ್ರ ಬಗ್ಗೆ ನೋಡಿಲ್ಲ, ನಾನು ನ್ಯೂಸು ಕೇಳಿಲ್ಲ ಅದು. ಬಿಜೆಪಿ ಅವರು ಹಿಂದೂ ಪರವಾಗಿ ಹೋರಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಇವರು ರಾಜಕೀಯ ಮಾಡ್ತಾ ಇದ್ದಾರೆ, ಇಬ್ರು ಮಾಡ್ತಾ ಇದ್ದಾರೆ ರಾಜಕೀಯ. ಏನೋ ಹಿಂದೂ ಮತ್ತೆ ಮುಸ್ಲಿಂ ಅಂತ ಅನ್ಕೊಂಡು ಇಬ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರವ್ರ ಓಟ್ ಇದಕ್ಕೋಸ್ಕರ. ರಾಜ್ಯದಲ್ಲಿ ಇಷ್ಟೆಲ್ಲ ಆದ್ರೂ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಗೃಹ ಸಚಿವರ ಬಗ್ಗೆ ಏನ್ ಹೇಳ್ತೀರಾ? ಗೃಹ ಸಚಿವರು ಅವ್ರೇನ್ ಮಾಡ್ತಾರೆ ಪಾಪ. ಸೊ ಇಷ್ಟೆಲ್ಲ ಆದ್ರೂ ಕೂಡ ದಸರಾ ಉದ್ಘಾಟನೆ ಮುಸ್ಲಿಂಸರ ಮಹಿಳೆಯಿಂದ ಮಾಡಬೇಕಾ ಅಂತ? ಬೇಕಾಗಿಲ್ಲ. ನಮ್ಮ ಹಿಂದೂ ಯಾರಿದಾರೋ ಅವ್ರ ಕೈಲಿ ಮಾಡಿಸ್ಲಿ, ಪರವಾಗಿಲ್ಲ. ಸ್ವಾಮೀಜಿಗಳ ಕೈಲಿ ಮಾಡಿಸ್ಲಿ, ಪರವಾಗಿಲ್ಲ. ಇನ್ನು ಬೇಜಾನ್ ಕವಿಗಳಿದ್ದಾರೆ ಕನ್ನಡದಲ್ಲಿ, ಅವ್ರ ಕೈಲಿ ಮಾಡಿಸ್ಲಿ, ಪರವಾಗಿಲ್ಲ. ಸೊ ಅವಾಗಿಂದ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ಮುಸ್ಲಿಂಸರ ಪರ ಇರ್ತಾರೆ ಅಂತ. ಸೊ ಈ ಒಂದು ಹೇಳ್ತಾ ಇದ್ದಿತ್ತು, ಇವಾಗ ನಿಜ ಆಗಿದೆ. ಸತ್ಯ ಇದು, 100% ಸತ್ಯ ಇದು. ಕಾಂಗ್ರೆಸ್ ಪರ ಮುಸ್ಲಿಂ ನಿಂತಿದ್ದಾರೆ ಅವರು. ಕಾಂಗ್ರೆಸ್ ಅವರು ಮುಸ್ಲಿಂ ಅವ್ರ ಪರ ಕಾಂಗ್ರೆಸ್ ಅವ್ರು ನಿಂತಿದ್ದಾರೆ. ಸರ್, ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನು, ಅದರಲ್ಲಿ ಜನಗಳದು ಆಕ್ರೋಶ. ಇದು ಆಕ್ರೋಶ ಇನ್ನೇನು? ಗಣೇಶ ಉತ್ಸವ ಮಾಡೋದು ಎಲ್ಲ ಕಡೆ ಗ್ಯಾರಂಟಿ ತಾನೆ. ಗಣೇಶ ಉತ್ಸವ ಎಲ್ಲ ಕಡೆ ಮಾಡ್ತಾ ತಾನೆ. ಅಲ್ಲಿ ಮಾಡುವಾಗ ಇವ್ರಿಗೇನಾಗಿತ್ತು ಕಲ್ಲೊಡೆಯೋಕ್ಕೆ? ಗಣೇಶಪ್ಪನ ಕಲ್ಲೊಡೆಯೋಕ್ಕೆ ಏನಾಗಿತ್ತು? ಅವ್ರಿಗೆ ಹೊಡಿಬಾರ್ದಿತ್ತು. ಏನು ಜನಗಳು ಈಗ ಏನಾಗಿದೆ ಗೊತ್ತಾ? ಕಾಡು ಪ್ರಾಣಿ ಥರ ಆಗ್ಬಿಟ್ಟವ್ರೆ. ಮನುಷ್ಯರು ಯಾರು ಧರ್ಮ ನ್ಯಾಯ ಒಳ್ಳೆತನ ನ್ಯಾಯ ನೀತಿ ಯಾರಿಗೂ ಇಲ್ಲ. ಆ ಭಗವಂತ ಹುಟ್ಟು ಬರೋಕ್ಕೆ ಇನ್ನೊಂದ್ಸರಿ ನಾರಾಯಣ ರಾಮಾವತಾರಕ್ಕೆ ಕಲಿಯುಗ ಅವತಾರಕ್ಕೆ ಬಂದ್ಬಿಟ್ಟು ನಾಶನ ಮಾಡ್ಬೇಕಷ್ಟೇ. ಇವರು ಮನುಷ್ಯರಲ್ಲ. ಮನುಷ್ಯರು ಇವರು ಕಾಡು ಪ್ರಾಣಿಗಳವ್ರೆ. ಕಾಡು ಪ್ರಾಣಿ ಎಷ್ಟೇ ಬಿಟ್ಟರು. ಯಾರು ಮಾಡಿದಾರಂತ ಗೊತ್ತಾ? ಯಾರು ಮಾಡಿ ಗೊತ್ತಿಲ್ಲ ನನಗೆ, ಕಾರಣ ಗೊತ್ತು. ಆದರೆ ಮುಸ್ಲಿಮ್ಸರ್ ಕಲ್ಲು ಯಾಕೆ ಹೊಡಿಬೇಕಿತ್ತು? ಎರಡನೇದು, ಇವರು ಪೊಲೀಸ್ನವರು ಹೆಂಗಸರು ಮಕ್ಕಳು ಒಂದೆಲ್ಲ ಲೂಟಿ ಮಾಡ್ತಾರಲ್ಲ, ಕಾರಣ ಯಾಕೆ? ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಯಾರು ಕೊಟ್ಟಿದ್ದು? ನೋಡಮ್ಮ, ಈ ಕಲಿಯುಗದಲ್ಲಿ ಯಾರಿಗೂ ಮನುಷ್ಯರಿಗೆ ಒಳ್ಳೆತನ ಬರಲ್ಲ. ಭಗವಂತ ಅವತಾರ ಎತ್ತಬೇಕು, ನಾಶನ ಮಾಡಬೇಕು. ಇದೇನು ಕೊನೆಗೆ ಅವತಾರ ತತ್ರ ಬಂದಿದೆ. ಈಗಂತೂ ನನ್ನ ಇಷ್ಟದಂತೂ ನನ್ನ ಹೇಳಿಕೆ ಪ್ರಕಾರ ಇದು ಭಗವಂತನೇ ಕೊಟ್ಟಿರೋ, ಅವರವರೇ ಕಚ್ಚಾರ ಅವರವರೇ ಸಾಯಿಲೆ ಅಂತ ಕೊಟ್ಟಿರೋ ಒಂದು ಇದು. ಕೆಲವೊಂದಷ್ಟು ಜನ ಹೇಳ್ತಾರೆ ಹಿಂದೂ ಮಹಿಳೆಯನ್ನೇ ಮುಸ್ಲಿಮ್ಸರಿಗೆ ಒಂದು ಅವಾಂಛಿಕ ಶಬ್ದವನ್ನ ಯೂಸ್ ಮಾಡ್ತಾ ಇದ್ರು, ಇದು ಈ ಕಾರಣಕ್ಕಾಗಿ ಮುಸ್ಲಿಮ್ಸರು ಈ ತರ ಮಾಡಿದ್ರು ಅಂತ. ಹೌದಮ್ಮ, ನಮ್ಮವರು ಸರಿ ಇಲ್ಲ, ಅವರು ಸರಿ ಇಲ್ಲ.
ಒಳಸಂಚು ಎಲ್ಲ. ಈಗ ನಮ್ಮವ್ರ ಸಪೋರ್ಟ್ ಇಲ್ದೇನೆ ಅವ್ರು ಎದ್ದು ನಿಂತವ್ರ? ನಮ್ಮವ್ರ ಸಪೋರ್ಟ್ ಇಲ್ದೆ ಅವ್ರು ಎದ್ದು ನಿಂತಿಲ್ಲ. ಅವರು ನಮ್ಮವ್ರು 2 ಕೆಟ್ಟ ಹುಳಗಳು ಹೋದ್ರೆ ಅವರು 100 ಬರ್ತವೆ. ನಿಮ್ ಪ್ರಕಾರ ಹಿಂದೂಗಳದ್ದು ತಪ್ಪು ಅಂತ ಹೇಳ್ತೀರಾ? ತಪ್ಪಿದೆ. ಹಿಂದೂಗಳು ಈ ಸಿದ್ದರಾಮಯ್ಯ ಮಿನಿಸ್ಟ್ರುಗಳದ್ದು ತಪ್ಪಿದೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರು ರಾಜ್ಯದ ಮುಖ್ಯಮಂತ್ರಿಗಳು. ಆದರೆ ರಾಜ್ಯನ ಹೆಂಗಿಡಿಬೇಕು? ಎಲ್ಲರೂ ಒಂದೇ ಸಮ ಕಾಣಬೇಕು. ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಭೇದ ಭಾವ ಮಾಡ್ತಾ ಇದೆಯಾ ಸರ್? ಏನು ಮಾಡ್ತಾ ಇದೆಯೋ ಎಲ್ಲ ಯಾಕೊಟ್ಟೋಲಿ. ನನ್ನ ಇಷ್ಟ ಮುನ್ಸೆ ಇರಬಾರ್ದು, ಯಾಕೊಟ್ಟೋಗ್ಬೇಕು. ನೋಡಮ್ಮ, ಇದು ವೇದಾಂತ ತಿಳ್ಕೋಬೇಕು, ರಾಮಾಯಣ ಓದಬೇಕು, ಮಹಾಭಾರತ ಓದಬೇಕು, ಗೊತ್ತಾಗುತ್ತೆ ಮನುಷ್ಯರು ಮಾಡೋದು ಯಾವ ಒಳ್ಳೆ ಕೆಲಸ ಯಾವ್ದು ಮಾಡ್ತಾವ್ರೆ. ಸರ್, ಮದ್ದೂರಿನಲ್ಲಿ ಹಿಂದೂಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ಇದು ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಇದ್ರ ಬಗ್ಗೆ? ಮಾಡಬಾರ್ದು, ಗಲಾಟೆ ಮಾಡವ್ರೆ, ಏನು ಮಾಡೋಕ್ಕಾಗಲ್ಲ. ಹೋಗ್ತಾ ಇರೋನ್ನ ಕಲ್ಲು ಎಸೆದಿದ್ದಾರೆ. ಹಾಕವ್ರೆ ಅಂತ ನ್ಯೂಸ್ನಲ್ಲಿ ನೋಡಿದ್ವು ನಾವು. ಎಸಿಬಾರ್ದು, ಎಸವ್ರೆ. ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಹಿಡ್ಕೊಂಡು ಜೈಲ್ಗೆ ಹಾಕ್ಬೇಕಷ್ಟೆ. ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಭೇದ ಭಾವ ಮಾಡ್ತಾ ಇದೆಯಾ? ಅದು ಐತೆ, ಭೇದ ಭಾವ ಐತೆ. ಕಾಂಗ್ರೆಸ್ ಓಟಿಗಾಗಿ ಮುಸ್ಲಿಮ್ಸರ ಪರ ನಡ್ಕೊಂತಾ ಇದ್ದಾರಾ? ಅದು ನಮಗೆ ಗೊತ್ತಿಲ್ಲ, ಅದು ಹೇಳೋಕ್ಕಾಗಲ್ಲ. ಬಿಜೆಪಿದವರು ಹಿಂದೂ ಪರವಾಗಿ ಇದ್ದಾರಾ ಅಥವಾ ಇಲ್ಲೂ ಕೂಡ ಏನಾದರೂ ಭೇದ ಭಾವ ಮಾಡ್ತಾ ಇದರಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರಾ ಅಂತ? ನೋಡಿ, ಬಿ ಜೆ ಪಿಯವರು ಯಾವತ್ತೂ ಅವರು ಆ ಥರ ಮಾಡಿಲ್ಲ. ಯಾವುದೇ ಅವರು ಮುಸ್ಲಿಮ್ಸು ಅವರು ಎಂಥ ಹಬ್ಬಗಳು ಮಾಡಿದ್ರು ಯಾವುದಕ್ಕೂ ಹಿಂದೂಗಳು ಯಾವತ್ತೂ ವಿರೋಧ ಮಾಡಿಲ್ಲ. ಈದ್ ಮಿಲಾದ್ ಮಾಡಲಿ, ಅವರು ರಂಜಾನ್ ಮಾಡಲಿ, ಯಾವುದಕ್ಕೂ ಹಿಂದೂಗಳು ಯಾವತ್ತಾರ ಗಲಾಟೆ ಮಾಡಿದ್ರ? ಇಲ್ಲ. ಆ ಥರ ಅದನ್ನು ಅವ್ರೂ ಅರ್ಥ ಮಾಡ್ಕೋಬೇಕಷ್ಟೆ. ರಾಜ್ಯದಲ್ಲಿ ಇಷ್ಟೆಲ್ಲ ಆದರೂ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಗೃಹ ಸಚಿವರ ಬಗ್ಗೆ ಏನು ಹೇಳ್ತೀರಾ? ಬೇಲಿ ಮೇದ್ದು ಹೊಲ ಮೇಯಾಗ ಮಿನಿಸ್ಟ್ರುಗಳೇ ಈ ಕೆಸರಾಪತಿ ಕಲ್ತ್ಕೊಂಡಾಗ ಇನ್ನು ಪ್ರಜೆ ಯಾರು ಆಡಳಿತ ಮಾಡ್ತಾರೆ? ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆಯಾ? ಸಾಬೀತಾಗ್ತಾ ಇದೆ. ಇಷ್ಟೇ ಸಾಕಲ್ವಾ? ಈಗ ಸಿದ್ದರಾಮಯ್ಯ ಹೋಗಿ ಮುಸ್ಲಿಂ ಇದಕ್ಕೆ ಹೋಗಿ ಟೊಪ್ಪಿ ಹಾಕೊಂಡು ಭಾಷಣ ಮಾಡ್ಕೊಂಡಾಯ್ತು. ಹಿಂದೂಗಳಿಗೆ ಭೇದ ಭಾವ ತಂದಾಯ್ತು. ಇದೆಲ್ಲ ನಡೀತಾ ಇಲ್ವಾ? ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಿರ್ಧಾರ ಸರಿ ಇದೆಯಾ? ಏನು ಚಾಮುಂಡೇಶ್ವರಿ ಅವ್ರ ನಮ್ಮ ಹಿಂದೂ ದೇವರಲ್ವಂತೆ. ಅವ್ರು ಯಾವ ದೇವರು? ಅವರು ಹೇಳವ್ರಲ್ಲ ಮೊದಲು. ಇನ್ನೊಂದ್ಸರಿ ಹುಟ್ಟಿದ್ರೆ ನಾನು ಮುಸ್ಲಿಮ್ಸಲ್ಲೇ ಹುಡ್ತೀನಿ ಅಂತ ಹೇಳಿದ್ದಾರೆ ಅವರು. ದಸರಾ ಚಾಮುಂಡೇಶ್ವರಿ ಅವಳು ಅವತಾರ ತಾಳೆ, ಅವಳು ಮಾಡಿಸ್ಕೊತಾಳೆ ಪೂಜೆಯ. ಇವ್ರು ಯಾರು ಹೇಳೋದಕ್ಕಿಲ್ಲ. ಅವ್ಳು ಭಗವಂತ ದೇವತೆ, ಅವಳು ಜಗತ್ ಸೃಷ್ಟಿಕರ್ತೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ಸರ ಪರ ಅಂತ ಹೇಳ್ತಾ ಇದ್ರು. ಈಗ ನಿಜವಾಗ್ಲೂ ಅದು ಪ್ರೂವ್ ಆಗ್ತಾ ಇದೆಯಾ? ಪ್ರೂವ್ ಆಗೋದೇನು? ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಬರಲ್ಲ. ಇನ್ನ ಲಾಸ್ಟ್ ಫೈನಲ್ ಇದು. ಇಷ್ಟೆಲ್ಲ ಆದ್ರೂ ಕೂಡ ಬಾನು ಮುಸ್ತಾಕ್ ಅವರೇ ಉದ್ಘಾಟನೆ ಮಾಡ್ಬೇಕಾ ಅಂತ? ಯಾಕೆ ಮಾಡ್ತಾರ ಅವರು? ಇಷ್ಟು ಅವ್ರು ಬಂದಿದ್ರ ಮಾಡಕ್ಕೆ? ಹಿಂದೂಗಳು ತಾನೇ ಮಾಡ್ತಾ ಇದ್ರು. ಇಷ್ಟು ಅವ್ರು ಬಂದಿದ್ರ ಹಿಂದೂ ದೇವ್ರ ಪೂಜೆ ಮಾಡಕ್ಕೆ ಅವ್ರಿಗೆ ಹಕ್ಕಿಲ್ಲ. ಮೈಸೂರು ಮಹಾರಾಜ ವಂಶ ಇಲ್ವಾ? ಯಾವ ಪ್ರಶಸ್ತಿ ನಾವು ಮಾಡ್ಕೊಂಡ್ರೆ ಪ್ರಶಸ್ತಿ ಇಲ್ಲ. ಈ ಕುತಂತ್ರ ಮಾಡೋ ಕೆಟ್ಟ ಹುಳಗಳು ಮೊದಲು ಹೋಗ್ಬೇಕು.